ಆನೇಕಲ್ಲನ್ನು ಜೈಮಾರಿ ಬಾರಿಸ್ತೀವಿ. ಅದರಲ್ಲೇನು ಎರಡೇ ಮಾತಿಲ್ಲ. ಯಾರೇ ಅಭ್ಯರ್ಥಿಗಳಾಗಲಿ ನಮ್ಮಲ್ಲಿ ಯಾರು ನಮಗೆ ಗೊಂದಲಗಳು ಇಲ್ಲ, ಸಮಸ್ಯೆಗಳು ಇಲ್ಲ. ನಾವು ಆನೇಕಲ್ಲು ಗೆಲ್ತೀವಿ ಅಂತ ಮೀಡಿಯಾದ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೇವೆ. ಯಾರೇ ಅಭ್ಯರ್ಥಿ ಆಗಿರಲಿ, ಅಭ್ಯರ್ಥಿ ಬಗ್ಗೆ ನಮ್ಗೆ ಚಿಂತೆ ಬೇಡ. ಅಭ್ಯರ್ಥಿಯನ್ನ ನಮ್ಮ ವರಿಷ್ಠರು ಕೊಡ್ತಾರೆ, ರಾಜ್ಯದ ವರಿಷ್ಠರು ಕೊಡ್ತಾರೆ. ಯಾರೇ ಅಭ್ಯರ್ಥಿ ಆಗಲಿ ನಾವು ನಮ್ಮ ಧ್ಯೇಯ ಒಂದೇ, ನಮ್ಮ ಮುಖ್ಯ ಉದ್ದೇಶ ಒಂದೇ, ಬಿಜೆಪಿ ಗೆಲ್ಲಬೇಕು. ಏನು ಈ ಆನೇಕಲ್ ತಾಲೂಕಿನಲ್ಲಿ ಒಂದೇ ಒಂದು ರಸ್ತೆ, ಯಾವುದೇ ಊರಿಗೆ ಹೋಗಿ, ಯಾವುದೇ ಹೋಬಳಿಗೆ ಹೋಗಿ, ಯಾವುದೇ ಒಂದು ವೃತ್ತಕ್ಕೆ ಹೋಗಲಿ, ಎಲ್ಲ ಕಿತ್ತೋಗಿರೋ ರಸ್ತೆಗಳೇ. ಅಭಿವೃದ್ಧಿಯನ್ನು ಕಾಣದೆ 5-6 ವರ್ಷಗಳನ್ನು ಕಳೆದೋಗ್ಬಿಟ್ಟಿದೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ. ಇಂತಹ ಭ್ರಷ್ಟ ಕಾಂಗ್ರೆಸ್ನ ಶಾಸಕರಾದಂತಹ ಶಿವಣ್ಣನವರ ಬಗ್ಗೆ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಂತ ಅವಶ್ಯಕತೆ ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಬೇಕು. ಮುಂದೆ ಹೋರಾಟಗಳನ್ನು ಮಾಡಿ ಪಕ್ಷವನ್ನು ಬಲಿಷ್ಠಗೊಳಿಸಿ ನಮ್ಮ ಪಕ್ಷವನ್ನು ಬಲಿಷ್ಠಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪಡ್ತಾರೆ. ಬಿಹಾರದಲ್ಲಿ ನಡೆದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬೃಹತ್ ಮಟ್ಟದ ಗೆಲುವು ಸಿಕ್ಕಿದ್ದು, ಇಂದು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಇನ್ನು ಈ ವೇಳೆ ಬಿಜೆಪಿ ಮುಖಂಡರು ಮಾತನಾಡಿ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತದೆ. ಹಾಗೆಯೇ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ನೂತನ ಅಧ್ಯಕ್ಷರಾದ SRT ಅಶೋಕ್ ರೆಡ್ಡಿ ರವರಿಗೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದನೆ ಸಲ್ಲಿಸಿದರು. ಇನ್ನು ವಿಜಯೋತ್ಸವದಲ್ಲಿ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದ ಮುರಳಿ ಮೋಹನ್ ರೆಡ್ಡಿ, ವಿ ಮುರಳಿ ಕೃಷ್ಣ, ಬಿಜೆಪಿ ಮುಖಂಡರಾದ ಹಿಲಲಿಗೆ ಕೃಷ್ಣಾರೆಡ್ಡಿ, ವರದರಾಜ್, ಹಳಿಚಂದಾಪುರ ರಮೇಶ್ ರೆಡ್ಡಿ, ನ್ಯಾಥರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಬಾಬು ರೆಡ್ಡಿ, ನಂಜಾರೆಡ್ಡಿ, ಮುರಳಿ, ಶ್ರೀನಾಗ್, ಮರಿಯಣ್ಣ, ಕುಂಬಾರನಹಳ್ಳಿ, ಲಿಖಿತ್, ಮಂಜುನಾಥ್, ರಾಮಸಾಗರ ವೆಂಕಟಸ್ವಾಮಿ, ಜಗದೀಶ್, ಗಾಂಧಿ, ಗಣೇಶ್, ರಮೇಶ್, ಅನಿಲ್, ಬಳ್ಳೂರು ಅನಿಲ್, ಚಂದ್ರು, ರಾಜಪ್ಪ, ವಿಶ್ವನಾಥ್, ಧನಂಜಯ, ನಾಗರಾಜ್ ಮತ್ತು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಎಲ್ಲರ ನಿರೀಕ್ಷೆಗಳನ್ನು, ಎಲ್ಲರ ಲೆಕ್ಕಾಚಾರಗಳನ್ನು ತಲೆಕೆಳಗಾಗಿ ಮಾಡಿ 150 ಅಂತ ಒಂದು ಸಮೀಕ್ಷೆಗಳನ್ನು ಕೊಟ್ಟಿದ್ದೇವೆ. ನಮ್ಮ ಪ್ರಬುದ್ಧ ಮತದಾರ ಬಂಧುಗಳು, ಬಿಹಾರದ ಪ್ರಬುದ್ಧ ಮತದಾರ ಬಂಧುಗಳು 200ಕ್ಕೂ ಹೆಚ್ಚು ಬಿಹಾರದ ಜನತೆಗೆ ನಮ್ಮ ಆನೇಕಲ್ ತಾಲೂಕಿನ ಬಿಜೆಪಿಯ ಪರವಾಗಿ ಅನಂತ ಧನ್ಯವಾದಗಳು. ನಾವೆಲ್ಲ ಒಗ್ಗಟ್ಟಾಗಿ ಇನ್ನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭ್ಯರ್ಥಿಯನ್ನ ನಾವು ಗೆಲ್ಲಿಸೋಣ, ಅವರಿಗೆ ನಾವು ಸಹಕಾರ ನೀಡೋಣ. ನರೇಂದ್ರ ಮೋದಿ ಕೆ, ಅಮಿತ್ ಶಾ ಜಿ ಕೆ, BS ಯಡಿಯೂರಪ್ಪ ಕೆ, ಭಾರತ್ ಮಾತಾ ಕೆ, ವಾಜಪೇಯಿ ಕೆ, ನರೇಂದ್ರ ಮೋದಿ ಕೆ, लाल कृष्ण आडवाणी जी के, बोलो अटल बिहारी वाजपेयी के, नरेंद्र मोदी के. NDA ಭಾಗದ ಎಲ್ಲ ಪಕ್ಷದವರು ಬಿಹಾರದಲ್ಲಿ ಒಂದು ಕ್ಲೀನ್ ಸ್ವೀಪ್ ಅನ್ನು ಮಾಡಿದ್ದಾರೆ. ಅದರ ಅಂಗವಾಗಿ ಇವತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಚಂದಾಪುರ ವೃತ್ತದಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಈ ವಿಜಯ ನಮ್ಮ ಬಿಹಾರ ಚುನಾವಣೆಯಲ್ಲಿ NDA ಮಿತ್ರಕೂಟಗಳು ನಡೆಸಿದಂತ ಒಂದು ಕ್ಲೀನ್ ಸ್ವೀಪ್ ಆಗಿರಬೇಕು ಅಂತ ಹೇಳ್ತಾ ಇದ್ದೇವೆ. ಇದರಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರ ಕುಟುಂಬ ಮಕ್ಕಾಡೆ ಮಲಗಿದೆ. ಅಟಲ್ ಬಿಹಾರಿ ಭಾರತೀಯ
ನಿರೀಕ್ಷೆಗಳು ಕೊಡ್ತಾ ಇದ್ರು 120, 130, 160 ನಿರೀಕ್ಷೆಗೂ ಮೀರಿ ನಮಗೆ 207 ಶಾಸಕರನ್ನ ಬಿಹಾರದ ನಾಗರಿಕ ಬಂಧುಗಳು ಜಯಶೀಲರನ್ನಾಗಿ ಮಾಡಿದರೆ NDA ಒಕ್ಕೂಟದಲ್ಲಿ. ಇದೇ ರೀತಿ ಮುಂದಿನ ರಾಜ್ಯಗಳ ಚುನಾವಣೆಗಳಲ್ಲೂ ಈಗೇನು ತಮಿಳುನಾಡು ಬರ್ತಾ ಇದೆ, ಬೇರೆ ರಾಜ್ಯಗಳ ಚುನಾವಣೆಗಳು ಬರ್ತಾ ಇದೆ, ಎಲ್ಲಾ ರಾಜ್ಯಗಳಲ್ಲೂ ನಿರೀಕ್ಷೆಗೂ ಮೀರಿ NDA ಮೈತ್ರಿಕೂಟ ಜಯಶೀಲರಾಗಿ ಎಲ್ಲ ನಾಗರಿಕ ಬಂಧುಗಳು ನಮ್ಮ ನರೇಂದ್ರ ಮೋದಿ ಅವರ ಆಡಳಿತವನ್ನು ಒಪ್ಪಿಕೊಂಡು ಎಲ್ಲ ರಾಜ್ಯಗಳಲ್ಲೂ NDA ಮೈತ್ರಿಕೂಟದ ಮುಖ್ಯಮಂತ್ರಿಗಳನ್ನಾಗಿ ಮಾಡಲಿಕ್ಕೆ ನಾವು ನಮ್ಮ ಬಿಜೆಪಿ ಪಕ್ಷದಿಂದ ಎಲ್ಲ ನಾಗರಿಕ ಬಂಧುಗಳು ಸಿದ್ಧರಾಗಿದ್ದಾರೆ. ಈಗ ಏನು ನಾವು ವಿಜೃಂಭಣೆ ಆಚರಿಸ್ತಾ ಇದ್ದೀವಿ. ಈಗ ಮುಂದಿನ ವಿಧಾನಸಭೆ ಬೇರೆ ರಾಜ್ಯಗಳಲ್ಲಿ ತಮಿಳುನಾಡು ಬರ್ತಾ ಇದೆ, ಅದರಲ್ಲೂ ಅಣ್ಣಾಮಲೈ ಅವರು ತುಂಬಾ ಏನು ಅವ್ರು ಅನ್ಕೊಂಡಿದ್ದಾರೆ ನಿರೀಕ್ಷಿತವಾಗಿ ನಮಗೆ ತಮಿಳುನಾಡು ಬಂದೇ ಬರ್ತದೆ, ಗೆದ್ದೇ ಗೆಲ್ತೀವಿ ಅಂತ. ಇದು ಅಲ್ಲಿ ಆಗ್ಲಿಕ್ಕೆ ತುಂಬಾ ನಮ್ಮ NDA ಎಲ್ಲ ಜೊತೆಗೂಡಿ ನಾವು ವಿಜಯೋತ್ಸವ ಕಾರ್ಯಕ್ರಮ ಆಚರಿಸ್ತಾ ಇದ್ದೀವಿ. ಬಿಹಾರದ ಚುನಾವಣೆಯಲ್ಲಿ ನಮ್ಮ ನಿರೀಕ್ಷೆಗೂ ಮೀರದಂತ ತುಂಬಾ ನಾವೇನು ನಮ್ಮ ಇದರಲ್ಲಿ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತೋರಿಸ್ತಾ ಇದ್ರು 120, 130, 160 ತನಕ. ಇವತ್ತು ಯಾರಿಗೂ ನಿರೀಕ್ಷೆಗೂ ಅನ್ಕೊಂಡಿರ್ಲಿಲ್ಲ 207 ಶಾಸಕರು ಬಿಹಾರದಲ್ಲಿ ಗೆಲ್ತಾರೆ ಅಂತ. ತುಂಬಾ ಇಡೀ ದೇಶವ್ಯಾಪ್ತಿ ನಮ್ಮ ಬಿಜೆಪಿ ಕಾರ್ಯಕರ್ತರು ತುಂಬಾ ಖುಷಿ ಪಟ್ಟಿದ್ದಾರೆ. ಹೀಗಾಗಿ ಬಿಹಾರದ ಜನತೆಗೂ ನಮ್ಮ ಪಕ್ಷಕ್ಕೂ ಇದು ತುಂಬಾ ಆತ್ಮೀಯವಾದ ಇದಿದೆ. ಇನ್ನು ನಿತೀಶ್ ಕುಮಾರ್ NDA ಮೈತ್ರಿಕೂಟಕ್ಕೂ ಬಿಜೆಪಿಗೂ, ಹಾಗಾಗಿ ನಮಗೂ ತುಂಬಾ ಖುಷಿ ಆಗ್ತದೆ. ಧನ್ಯವಾದಗಳನ್ನು ತಿಳಿಸ್ತೀವಿ ಪಾರ್ಟಿಗೆ. ಆಮೇಲೆ ಏನು ಬಾಂಬ್ ಬ್ಲಾಸ್ಟ್ನಲ್ಲಿ ಈಗ ದೆಹಲಿ ಕೆಂಪೇಕೋಟೆ ಪಕ್ಕದಲ್ಲಿ ಬ್ಲಾಸ್ಟ್ ಆಯಿತು, ಅವರಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ನಾವು ಬಯಸ್ತೇವೆ. ಎಲ್ಲರಿಗೂ ನಮ್ಮ ಮೀಡಿಯಾ ಮಾಧ್ಯಮದವರಿಗೂ ನಮ್ಮ ಪತ್ರಕರ್ತರು ಗೊತ್ತು. ಮುಂದಿನ ಚುನಾವಣೆಯಲ್ಲಿ ಏನು 28ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಆನೆಕಲ್ಲನ್ನು ಜೈಬಾರಿ ಬಾರಿಸ್ತೀವಿ. ಅದರಲ್ಲೇನು ಎರಡನೇ ಮಾತಿಲ್ಲ. ಯಾರೇ ಅಭ್ಯರ್ಥಿಗಳಾಗಲಿ ನಮ್ಮಲ್ಲಿ ಯಾರು ನಮಗೆ ಗೊಂದಲಗಳು ಇಲ್ಲ, ಸಮಸ್ಯೆಗಳು ಇಲ್ಲ. ನಾವು ಆನೆಕಲ್ಲು ಗೆದ್ದೇ ಗೆಲ್ತೀವಿ ಅಂತ ಮೀಡಿಯಾದ ಮುಖಾಂತರ ನಾವು ಹೇಳಲಿಕ್ಕೆ ಬಯಸ್ತೇವೆ. 100% ಸಂಭ್ರಮಾಚರಣೆ ಮಾಡೇ ಮಾಡ್ತೀವಿ. ಇಲ್ಲ, ನಮ್ಮಲ್ಲಿ ಈಗ ಗುಂಪುಗಾರಿಕೆನೂ ಇಲ್ಲ, ಯಾವುದೂ ಇಲ್ಲ. ತುಂಬಾ ಚೆನ್ನಾಗಿದೆ ನಮ್ಮಲ್ಲಿ. ಈಗ ಮುಂದಿನ 28 ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಜಯಶೀಲರನ್ನಾಗಿ ಮಾಡಲಿಕ್ಕೆ ನಮ್ದೇನು 100% ನಮ್ಮ ಕಡೆಯಿಂದ ಎಲ್ಲೂ ಸಮಸ್ಯೆ ಇಲ್ಲ. ನಮ್ಮ ನಾಯಕರೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ರಾಜ್ಯದಿಂದ ಬಂದಂತಹ ಫಲಿತಾಂಶ ನಿಜಕ್ಕೂ ಬಹಳ ಅಚ್ಚರಿಯನ್ನು ತಂದಂತಹ ಫಲಿತಾಂಶ. ಏನು ನಮ್ಮ ಮಾಧ್ಯಮ ಮಿತ್ರರು ಸಮೀಕ್ಷೆಗಳನ್ನು ಕೊಟ್ಟಿದ್ರು 130, 140, 150 ಅಂತ. ಆದರೆ ಆ ಎಲ್ಲ ಲೆಕ್ಕಾಚಾರಗಳನ್ನ ತಲೆಕೆಳಕಾಗಿ ಮಾಡಿ 207, 208 ಸೀಟವನ್ನ ನಮ್ಮ NDA ಒಕ್ಕೂಟಕ್ಕೆ ಬಿಹಾರದ ಮತದಾರ ಪ್ರಭುಗಳು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಒಂದು ಶ್ಲಾಘನೀಯ. ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಕಾರ್ಯವೈಖರಿಗಳನ್ನ, ಅಭಿವೃದ್ಧಿ ಕಾರ್ಯಗಳನ್ನ, ಚಾಕುಚಕ್ಯತೆಯನ್ನ ಎಲ್ಲರೂ ಮನಗಂಡು ಬಿಜೆಪಿ ಒಂದೇ ಈ ದೇಶಕ್ಕೆ ಉತ್ತರ
ಪ್ರಕಾರ ಈ ಬಿಜೆಪಿ ಒಂದೇ ಈ ದೇಶವನ್ನ ಒಂದು ಬಲಪಡಿಸುವಂತ ಶಕ್ತಿ ಇರೋ ಒಂದು ಪಕ್ಷ ಅಂತ ತಿಳ್ಕೊಂಡು ನಮ್ಮ ಬಿಹಾರದ ಜನತೆ ಬಹಳ ಅಭೂತಪೂರ್ವವಾದಂತಹ ಚುನಾವಣೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಏನು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಮುಂದೆಯೂ ಸಹ ಒಂದು ಪ್ರಬಲವಾದ ಅಭ್ಯರ್ಥಿಯನ್ನ ನಮ್ಮ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ವರಿಷ್ಠರು ಕೊಡ್ತಾರೆ. ಅಭ್ಯರ್ಥಿ ಯಾರೇ ಆಗಿರ್ಲಿ, ನಾವು ಈ ಸತಿ ಶತಾಯಗತಾಯ ಈ ಸತಿ ಬಿಜೆಪಿಯನ್ನ ಆನೇಕಲ್ ತಾಲೂಕಿನಲ್ಲಿ MLA ಮಾಡೇ ಮಾಡ್ತೀವಿ. ಬಹುಟ ಆಸೆ ಹರಿಸುವಂತ ನಾವು ಈ ದಿನ ನಾವು ಶಬ್ದ ಮಾಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಹಾರದಲ್ಲಿ ನಡೆದಂತ ಚುನಾವಣೆಯಲ್ಲಿ NDA ಮೈತ್ರಿಕೂಟ 208 ಸ್ಥಾನಗಳನ್ನ ಗೆದ್ದಿದೆ. ಈ ಒಂದು ಚುನಾವಣೆಗೆ ಕಾರಣಕರ್ತರಾದಂತಹ ಬಿಹಾರದ ಮತದಾರ ಪ್ರಭುಗಳಿಗೆ 208 ಸೀಟ್ ಬಂದಿದೆ. ಮಗದೊಮ್ಮೆ ಎಲ್ಲಾ ನಾಯಕರಿಗೂ ಸೇರಿಸಿ ಬಿಹಾರದ ಜನತೆಗೂ ಸೇರಿಸಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.